ಅಣ್ಣಯ್ಯ ಫೋನ್ ಮಾಡಿತ್ತಪ್ಪ, ಕೆಲಸ ಇಲ್ಲ, ಒಂದು ವಾರ ರಜಾ ತಗೊಳ್ರಿ, ಇನ್ನೊಂದು ವಾರ ಆದಮೇಲೆ ವಿಪರೀತ ಕೆಲಸ ಬರುತ್ತೆ, ಅವ ರಜಾ ಹಾಕಂಗಿಲ್ಲ ಅಂತ ಹೇಳ್ತಪ್ಪ. ಅದಕ್ಕೆ ಏನು ಮಾಡೋಣ, ಒಂದು ವಾರ ಇನ್ನೇನು ರಜಾ ತಗೊಂಬ್ಲೇಬೇಕು ಅಂತ ಅನ್ನಿಸ್ತೈತೆ. ರಜಾ ತಗೋಬೇಕು. ರಜಾ ತಗೊಂಬನ. ಇನ್ನೇನಿವಾಗ ಎಲ್ಲೋ ಕೆಲಸ ಇಲ್ಲ ಅಂದಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ. ಹ್ಞೂ ತಗೋಬೇಕು. ಕೆಲಸ ಇಲ್ಲ ಅಂದಮೇಲೆ ಆಲೆ ಫೋನ್ ಮಾಡಿತ್ತು, ಈಗ ಬರ್ಬೇಡ್ರಪ್ಪ ಕೆಲಸ ವಿಪರೀತ ಏನು ಇಲ್ಲ ಇಲ್ಲಿ, ಬಾಗ್ಲು ಹಾಕ್ಬಿಟ್ಟಿದ್ದೀವಿ, ಇನ್ನೊಂದು ವಾರ ಆಮೇಲೆ ಸಖತ್ತು ಕೆಲಸ ಬರುತ್ತೆ. ಇವಾಗಲೇ ಯಾವ್ದಾನ ಊರಿಗೂ ಕೇರ್ಗೆ ಹೋಗಂಗಿದ್ರೆ ಈಗಲೇ ರಜೆ ತಗೊಬಿಡ್ರಿ, ಆಮೇಲೆ ಬೇಕಾದರೆ ನೀವು ರಜೆ ಹಾಕ್ತೀವಿ ಅಂದರೂ ಕೊಡಲ್ಲ, ಈಗಲೇ ಹೋಗ್ಬಿಡ್ರಿ, ಎಲ್ಲ ನೆಂಟ್ರು ನಿಷ್ಠೆ ಎಲ್ಲ ಹೋಗಿ ಬಂದ್ಬಿಡ್ರಿ ಎಲ್ಲಿದ್ರು ಅಂತಂತು. ಸರಿ ಆಯ್ತಣ್ಣ ಅಂತ ಅನ್ನಪ್ಪ. ಏನು ಮಾಡೋಣ, ಒಂದು ವಾರ ಸ್ವಾತಿ ಊರಿಗೆ ಹೋಗೋಣ ಅಂದ್ಕೊಂಡ್ವಿ. ನಮ್ಮ ಮನೆಯಿಂದ ಬಂದ್ವಿ, ಅಲ್ಲಿ ಯಾರನ್ನ ಏನು ಅನ್ಕೊಂತಾರೆ, ಯಾರಪ್ಪ ಇರಮ್ಮ ಇನ್ನ ನೋಡಪ್ಪ ನೆನ್ನೆ ಮೊನ್ನೆ ಹೋಗಿ ಅವ್ರು ತಿರ್ಗಿ ಬಂದ್ರು ಅಂದ್ಕೊಂತಾರೆ. ಅಲ್ಲಿಗಾಗ್ಲಲ್ಲ ಇನ್ನೆಲ್ಲಿ ಹೋಗೋಣ. ನಮ್ಮನ್ನು ಗೊತ್ತಿದ್ರೆ ಇನ್ನೊಂದು ವಾರ ಇದ್ದೇ ಬರ್ಬೋದಾಗಿತ್ತು. ಅಲ್ಲಿ ಅಂತ ಸೆನಕಾಯ್ತು ಅಲ್ದಾಗ ಹಂಗೇನೆ ಚೌಡಕಾಯಿನೂ ಬರೋದು, ಆ ಚೌಡಕಾಯ ಇಂಥ ಚೆನ್ನಾಗಿ ಮಾತಾಡ್ಸೋದು. ಚೆನ್ನಾಗಿತ್ತಪ್ಪ. ನನಗಂತೂ ಇನ್ನೊಂದು ವಾರ ಇರೋಣ ನಮ್ಮಂಗಿತ್ತು. ಈ ಕೆಲಸ ರಜಾ ಎಂಬುದು, ಕೆಲಸ ಇಲ್ಲ ಇನ್ನೊಂದು ವಾರ ರಜಾ ಕೊಡ್ತಾರೆ ಎಂಬುದು ಗೊತ್ತಾಗಿದ್ರೆ ಇದು ಬರ್ಬೋದಾಗಿತ್ತು. ಇವಾಗ ಬಂದು ಹೋಗ್ಬೇಕಂದ್ರೆ ಆಗ್ಲಲ್ಲ ಯಾರು ಹೋಗ್ತಾರೆ ಬಿಡತ್ತ ಅನ್ಸುತ್ತೆ. ಹೋಗತ್ತೆ ಅಲ್ಲ. ಅವ್ರನ್ನೇನೆ ಸ್ವಾತಿನೂ ಒಂದು ಜೀವನ್ನೇನೆ ಕರಿ. ಒಂದು 2 ದಿನ ಬಂದು ಇದ್ದೋಗ್ಲೇಳು, ಫೋನ್ ಮಾಡು. ಬರ್ರಿ 2 ದಿನ ಇದ್ದೋಗಿರಿ ಅಂತೆ. ನಮ್ಮ ತಾವನು ಪಾಪ ಯಾವತ್ತೂ ಬಂದೇ ಇಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ, ಫೋನ್ ಮಾಡು. ನಾನು ಹಂಗೆ ಅಂದ್ಕೊಂಡೆ. ಈಗ ನಾವು ಉಳ್ಳ ಮಂತಾಗಿರ್ತೀವಿ, ತೀರಾನ ಅಮ್ಮನಿಗೂ ಫೋನ್ ಮಾಡೋಣ, ಅದು ಒಂದು 2 ದಿನ ರಜಾ ಹಾಕ್ಯಂಡಿರ್ಲಿ ಹೇಳು. ಅವನು ಅವಳು ಒಂದು ವಾರ ಇದ್ದತ್ತ, ನಾವು ಅತ್ತ ನಿಮ್ದು ಯಾವಾಗಲೂ ಇದ್ದಿದ್ದೇನೆ ಕೆಲಸ ಮಾಡೋದು, ಒಂದು 2 ದಿನ ಇರಪ್ಪ ಅಂತ ಹೇಳೋದು. ಅವ್ರು ಅಲ್ದ ಪಾಪ ಅವನು ಕೆಲಸ ಮಾಡ್ತಾನೆ ಕಣೆ ಪಾಪ, ಇನ್ನೂ ಕಾಲು ನೋವು ಐತೆ ಕಣೆ, ಅವನಿಗೆ ಮಾಡೋಕ್ಕಾಗಲ್ಲ ಪಾಪ, ಕಾಲು ಮುರಿದಿದ್ವಲ್ಲ ಭಾಳ ಕಷ್ಟ, ಅದು ಅಳ್ನೋವು ಈ ಕೆಮ್ತವೆ. ಅವತ್ತು ಯಾತ ಬದುಕು ಮಾಡಿ ಬಂದ, ಅವತ್ತು ಪಾಪ ನೋವು ನೋವು ಅಂತ ಯಾತ ಹಚ್ಕೆಮನು. ಆ ನೋವು ಕಾಣಿಸಲ್ಲ ನಮಗೆ, ಅಯ್ಯೋ ಬದುಕು ಮಾಡಲ್ಲ ಅಮ್ಮಂಗೆ ಆಗುತ್ತೆ. ಅಂದ್ರೆ ನೋವು ಐತೆ ಕಣಪ್ಪ. ಒಂದು ಸತಿ ಬಿದ್ದು ಯಾತನ ಕಾಲ ಕೈಯ ಮುರ್ಕೊಂಡಿದೀವಿ ಅಂದರೆ ಅದು ಅಳ್ನೋಗಿ ಕೆಣಂಗೆ ಆಗುತ್ತೆ. ಪಾಪ ಅವನಿಗೆ ಹಂಗೆ ಹೇಳು. ಅವನೆಲ್ಲ ಏನು ಅನ್ಕೊಂತಾರೆ, ಅವಳ ಮ್ಯಾಗ್ಲಿ ಇದಕ್ಕೆ ಪಾಪ ಹಂಗೆ ಕೆಲಸ ಮಾಡ್ತಾನೆ. ಅದಕ್ಕೆ ಒಂದು ವಾರ ಬರ್ರಮ್ಮ ಇದ್ದೋಗಿರಂತೆ ಅಂತ ಫೋನ್ ಮಾಡು. ರಜಾ ಐತೆ ಕಣಮ್ಮ ನಮಗೂ, ಬರೀ ಇದ್ದೋಗಿರಂತೆ ಅಂತ ಅನ್ನು. ಅವ್ನು ಮಾಡ್ತೀನಿ ತಡಿ, ಅದಿಲ್ಲ ಏನಂತಾರಪ್ಪ ಅವರು. ಬರ್ರಿ ಅನ್ನು ಪಾಪ ಮದುವೆ ಆದಾಗಿಂದಾನ ಯಾವತ್ತೂ ಬಂದೇ ಇಲ್ಲ. ಬಾರಪ್ಪ ಅನ್ನು, ನಾವು ಕರೀದಿಲ್ಲದಕ್ಕೆ ಅವ್ನು ಬರಲ್ಲ. ಬಾರಪ್ಪ 2 ದಿನ ಒಂದು ವಾರ ಇದ್ದೋಗಿ ಅಂತೆ ಅಂತ ಅನ್ನು. ಒಂದು ವಾರ ತಕ್ಕ ಅವಳು ಇರಲಿ ಹೇಳು ಪಾಪ. ಅವಳು ಹೋದಾಗಿನ ಕೆಲ್ಸಕ್ಕೆ ಹೋಗ್ತಾನೆ ಇದ್ದಾಳೆ, ರಜಾನೇ ಹಾಕಿಲ್ಲ ಪಾಪ. ಪೀಸ್ ಹರ್ಕೊಂತ ಭಾನುವಾರನೂ ರಜಾ ಹಾಕಲ್ ಕಣಪ್ಪ, ಹಂಗೆ ಹೋಗುತ್ತೆ ಪಾಪ ಅದು. ಅದಕ್ಕೆ ಬಂದಿದ್ರು ಇರಲಿ ಹೇಳತ್ತೀನಿ, ಏನು ಮಾಡೋಕ್ಕಾಗುತ್ತಪ್ಪ ಅಂತ. ನನಗೆ ನಾವಿಬ್ರು ನೋಡಿರಿ ಇವಾಗ ಯಾಕೋ ಎಂದಂಗೆ ಆಗುತ್ತೆ ಕಣಪ್ಪ, ಮನಸ್ಸು ಎಲ್ಲ ನೊಂದ್ಕೊಂಡಂಗೆ ಆಗುತ್ತೆ. ತಡಿ ಮಾಡ್ತೀನಿ, ಅದೆಲ್ಲ ಫೋನ ಮಾಡ್ತೀನಿ, ಏನು ಅಂತಾರ ಏನೋ ಮಾಡ್ತೀನಿ ತಡಿ. ಹಲೋ ಹಲೋ, ಏನು ಮಾಡ್ತೀರಪ್ಪ? ಏನು ಇಲ್ಕಂಡ್ಮಮ್ಮ, ಈಗ ಸುಮ್ಮನೆ ಮಾತಾಡ್ತಾ ಕುಕ್ಕೊಂಡಿದ್ವಿ. ಕಡ್ಲೆಕಾಯಿ ಇದ್ವು, ಕಡ್ಲೆಕಾಯಿ ಹುರಿದಿದ್ಲು, ಅಪ್ಪಗೂ ಕಡ್ಲೆಕಾಯಿ ಹಾಕ್ಕೊಟ್ಟು ಬುರ್ಗ್ ಹುರಿದಿದ್ಲು, ಬುರ್ಗ್ ತಿಂತಾ ಕುಕ್ಕೊಂಡಿದ್ವಿ. ಸುಮ್ಮನೆ ಬೇಜಾರ, ಅದಕ್ಕೇನೆ ಮಂಡಕ್ಕಿ ಅದು ಹುರಿದಿದ್ಲಲ್ಲ, ಮಂಡಕ್ಕಿ ತಿಂತಾ ಕೂತ್ಕೊಂಡಿದ್ವಿ. ಹೌದೇನು, ತಿಂದ್ರಪ್ಪ ತಿಂದ್ರಿ. ಹ್ಯಾಪಿ ಅತ್ತೇನು ಮಮ್ಮ? ಚೆನ್ನಾಗಿದ್ದೀರಿ? ಅತ್ತೇನು ಚೆನ್ನಾಗೈತೆ? ಚೆನ್ನಾಗಿದ್ದೀವಪ್ಪ, ಚೆನ್ನಾಗಿದ್ದೀವಿ. ನಮಗೆ ಒಂದು ವಾರ ರಜೆ ಕೊಟ್ಟವ್ರಿ, ಕೆಲಸ ಇಲ್ಲ ಅಂತ ಒಂದು ವಾರ ಬಾಕ್ಲಾಕ್ಯವ್ರಿ. ಅದಕ್ಕೇನೆ ಇನ್ನು ಆಮೇಲೆ ಒಂದು ವಾರ ಆದಮೇಲೆ ರಜೆ ಇರಲ್ಲ, ನಾವು ಬರೋಕ್ಕಾಗಲ್ಲ. ನೀವು ಬಂದರೂ ನಾವು ಮನೆಯಾಗಿರೋಕ್ಕಾಗಲ್ಲ. ನೀವು ಬಂದರೂ ನಾವು ಏನಂತೀರ ಬೈರತ್ನ ಬರ್ಬೇಕಾದತ್ನಾಗ ನಾವು ಅಲ್ಲೇ ಓಡೋಗ್ತೀವಿ. ಅದಕ್ಕೆ ಒಂದು ವಾರ ರಜೆ ಕೊಟ್ಟವ್ರಿ. ಅದಕ್ಕೆ ನಿಮ್ಮ ಅಕ್ಕಯ್ಯ, ಅತ್ತೆ ಎಂಬಲ್ಲ ಅಕ್ಕಯ್ಯ ನೆಮ್ತಿಯಲ್ಲ, ನಿಮ್ಮ ಅಕ್ಕಯ್ಯ ಫೋನ್ ಮಾಡು ಅಂದ್ಲು. ಅದಕ್ಕೆ ಮಾಡಿದ್ನಪ್ಪ, ಬರ್ರಿ. ಇವನ ಬರ್ರಪ್ಪ ಹೋಗಿರಂತೆ ಇಬ್ರಾಳನು. ಬರ್ರಿ ಸ್ವಾತಿನ ಕರ್ಕೊಂಡು ಬಾ, ಒಂದು 2 ದಿನ ಇದ್ದೋಗುವಂತೆ. ನಮಗೆ ಒಂದು ವಾರ ರಜೆ ಐತೆ. ನಿಮ್ಮ ಅಪ್ಪ ಇನ್ನೂ ಕರ್ಕೊಂಬ. ಕೊಡು, ಅಣ್ಣ ಇದ್ರಿ ಹೇಳ್ತೀನಿ ಪಂಡಣೆ. ಕೊಡ್ತೀನಿ ನೋಡಕ್ಕ, ಮಾತಾಡು. ಹಲೋ ಹಲೋ ಪಂಡಣ್ಣ, ಚೆನ್ನಾಗಿದೀಯಾ? ಹ್ಞೂನಪ್ಪ ಚೆನ್ನಾಗಿದ್ದೀವಿ. ಚೆನ್ನಾಗಿದ್ದೀನಿ ಕಣಪ್ಪ. ನೀವೆಲ್ಲ ಚೆನ್ನಾಗಿದ್ದೀರೇನಪ್ಪ? ಅಮ್ಮಣ್ಣ ಚೆನ್ನಾಗೈತೆ ಪದ್ಮ? ಚೆನ್ನಾಗಿದ್ದೀವಣ್ಣ, ಚೆನ್ನಾಗಿದ್ದೀವಿ. ಅದೇ ಒಂದು ವಾರ ರಜೆ ಐತೆ, ಕೆಲಸ ಇಲ್ಲ ಅಂತ ರಜೆ ಕೊಟ್ಟವ್ರೆ. ಬಾ ನೀನು, ಅವರಿಬ್ರು ಬರ್ತಾರೆ. ನೀನು ಒಂದು ವಾರ ಇದ್ದೋಗಿ ಮತ್ತೆ ಬಾರಣ. ಎಲ್ಗೋಗಿ ಎಲ್ಲಿ ಬರಂಗೈತೆ, ಯಾವಾಗಲೂ ಬರೀ ಹೊಲ 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 ಬೋತ್ಕೊಂತಿದ್ರೆ ಎಂತಾರಿಗೂ ಬೇಜಾರಾಗುತ್ತೆ. ಬಾರಣ 2 ದಿನ ಇದ್ದೋಗಿ ಮತ್ತೆ. ಇನ್ನೆಲ್ಲಿ ಬತ್ತಿಯಪ್ಪ, ಇಲ್ಲಿ ಇರ್ಬೇಕು ಪಾಪ. ಅದೃಷ್ಟ ಬೇರೆ ಇಲ್ಲ. ಗುಂಡಪ್ಪ ಅಬ್ನೇ ಅವನು ಅಲ್ಲಿ ಇಲ್ಲೂ ಮಾರ್ಕೆಟ್ಗೆ ಹೋಗ್ತಾನೆ. ಬಾಸಣ ಒಟ್ಟು ಮಂತಾಗಿರುತ್ತೆ, ದನ ಕರುಗಳು ಅಂತ. ಚೌಡಕಾಯಿ ಅಡುಗೆ ಪಡ್ಗೆ ಮಾಡೋದು, ಇಲ್ಲಿ ಒಟ್ಟು ಜವಾಬ್ದಾರಿಯಿಂದ ನೋಡ್ಕೊಂಬಕ್ಕಿರ್ಬೇಕಣಪ್ಪ. ಸುಮ್ಕಿರು, ಅದೃಷ್ಟಮ್ಮ ಬರುತ್ತಲ್ಲ ಅವಾಗ ಒಂದು 2 ದಿನ ಬತ್ತೀನಿ. ಬತ್ತೀನಿ ಸುಮ್ಕಿರಪ್ಪ. ಬಂದು ಬತ್ತೀನಿ ಒಂದಿನ. ಇರೋಕ್ಕಾಗಲ್ಲ ಕಣಪ್ಪ, ಈಗ ನನಗೂ ಅಲ್ಲೇನೇ ಒಂದು ಊರಾಗೆ ಒಟ್ಟು ರೋಡಿಲ್ಲ, ಇರೋಕ್ಕಾಗಲ್ಲ. ಇವ್ರನ್ನೇ ಕಳಿಸ್ಕೊಡ್ತೀನಿ ಹೇಳಿ ಇಬ್ರಳ್ನು. ಬಾರಣ ಅತ್ಲಾಗ ಹೋಗ್ಬಂತೆ. ನಾವೇನೋ ಕರಿತೀವಿ ಆಸೆ ಪಟ್ಟು. ಪದ್ಮಮ್ಮ ಬೇಜಾರಾಗ್ಬೇಡ, ಬತ್ತಿದ್ವಿ. ಏನು ಮಾಡ್ತೀವಿ ಇಲ್ಲಿ ನೋಡ್ಕೋಬೇಕಣಮ್ಮ. ಹೊಲ್ದಾಗೆ ಬುಲ್ ಬೆಳೆ ಹಾಕ್ಯವ್ರೆ ಇವರು. ನಮಗೆ ಕೆಲಸ ಕೊಡೋದ್ರಿಂದ ಅಲ್ವೇನಮ್ಮ
ಅದಕ್ಕಾಗಿ ಇವ್ರನ್ನೇ ಕಳಿಸ್ತೀನಿ ಬಿಡು, ಒಂದು ವಾರ ಇದು ಬರ್ಲೇಳು, ಇವ್ರನ್ನೇ ಕಳಿಸ್ತೀನಿ. ಇವ್ರನ್ನೇ ಕಳಿಸ್ತೀನಿ ಹೇಳು. ನಾನು ಬರೋಕೆ ಕಳ್ಕಣ ಮುಂದುವರಾಗ ನನಗೆ ಆಲೇನೆ ಬಂದು ಹೋಯ್ತೀನಿ ಬೇಕಾರೆ ಆರು ಇರೋಕ್ಕಾಗಲ್ಲಮ್ಮ. ಬಾ ಹೋಗ್ಮಂತೆ ತಿರ್ಗಿ ಆತನ ಚಿಕನ್ ಗಿಕನ್ ಮಾಡ್ತೀವಿ, ಊಟ ಮಾಡ್ಕೊಂಡು ಹೋಗಿವಂತೆ. ಮಾಡ್ರಪ್ಪ, ಮಾಡಿದ್ದಿನ ಫೋನ್ ಮಾಡಿರಿ ಬೈತೀನಿ, ಬಂದು ಊಟ ಮಾಡ್ಕೊಂಡು ಬಂದ್ಬಿಡ್ತೀನಿ. ನನಗೆ ಇರೋಕ್ಕಾಗಲ್ಲ ಇಲ್ಲಿ, ಪಾಪ ಇರ್ಬೇಕಣಪ್ಪ. ಯಾರನ್ನೊಬ್ರು ಇಲ್ಲಾಂದರೆ ಇರ್ತಿದ್ದೆ. ನನಗೆ ಇಲ್ಲಿ ಪಾಪ ಬೇಳೆ ಒಟ್ಟುನು ಹೊಲ್ದಾಗೆ ಇಲ್ಲಿ ಜನ ಇಲ್ಲ ಅಂತಂದರೆ ಎಲ್ಲ ಹಾಳು ಮಾಡೋ ಅಂಥ ಜನ ಯಾರನ್ನೊಬ್ರು ಇರಬೇಕು. ಅದೃಷ್ಟ ಇದ್ದಿದ್ರೆ ಏನು ಕಾಣಿಸ್ತಿರ್ಲಿಲ್ಲ ಪಾಪ. ಒಟ್ಟು ಜವಾಬ್ದಾರಿನ ನೋಡ್ಕೊಂಬಂದು ಇವಾಗ ಒಟ್ಟು ಮಾರ್ಕೆಟ್ಗೆಲ್ಲ ಹೋಗಿ ಅನ್ಕೊಂಡಪ್ಪ, 10 ಕಿಲೋ ತರಕಾರಿ, ಹೂವು, ಅದು ಇದು ಎಲ್ಲ ಮಾರ್ಕೆಟ್ಗೆ ಹಾಕ್ಕೊಂಡು ಹೋಗ್ತಾನೆ. ಅದಕ್ಕಾಗಿಯ ಸರಿ ಅಣ್ಣ, ಆಯ್ತು ಹೇಳು. ಸ್ವಾತಿ ಕೊಡು. ನಮ್ಮ ಸ್ವಾತಿ ಏನು ಮಾಡ್ತೀಯಾ? ಏನಿಲ್ಲ ಕಡಪ್ಪ, ಇವರು ಯಾತನ ತಿಮ್ಮಂಗೆ ಐತೆ ಅಂದರು. ಮಂಡಕ್ಕಿ ಹುರಿದಿದ್ದೆ, ಒಂದಿಷ್ಟು ಕಡ್ಲೆಕಾಯಿ, 5 ಕಡ್ಲೆಕಾಯಿ ಹುರಿದಿದ್ದೆ, ತಿಂತ ಕುತ್ಕೊಂಡಿದ್ವಿ ಕಣಪ್ಪ. ನೀವೇನು ಮಾಡ್ತೀರಾ? ಆರಾಮ ಅಮ್ಮ ಏನು ಮಾಡ್ತೈತಪ್ಪ? ಕಣಮ್ಮ ಸುಮ್ಮ ಕುತ್ಕೊಂಡಿದ್ವಿ, ಕೆಲಸ ಇಲ್ಲ ಅಂತ ಅಣ್ಣ ಫೋನ್ ಮಾಡಿತ್ತು. ಅದಕ್ಕೆ ಕೆಲಸ ಇಲ್ಲ ಕಣಪ್ಪ, ಏನು ಮಾಡೋಣ ಅಂದೆ. ಅದಕ್ಕೆ ನಾವು ಅಲ್ಲೇ ಇದ್ರೆ ಇರ್ಬೋದಾಯ್ತು ಇನ್ನೊಂದು ವಾರ ಅಂತಂತು ಬರೋಣ ಅನ್ಕೊಂಡ್ವಿ. ಬಿಡತ್ತೆ ಇನ್ಯಾರು ಬರ್ತಾರೆ ಈಗ. ಮೊನ್ನೆ ನಾವು ವಾಪಸ್ ಬಂದಿದ್ದೀವಿ. ಆಗ್ಲಲ್ಲಿಗಳಪ್ಪ ಅಲ್ಲಿ ಯಾರಪ್ಪ ರಮ್ಮ ತಿರುಗಿ ಬಂದ್ರು ಅನ್ಕೋಬೇಕಲ್ಲ ಅಲ್ಲಿ ಊರಾಗಿ ಯಾರ ನಾನು. ಅದಕ್ಕೆ ನಾವೇ ಬಿಡತ್ತಂತ ಸುಮ್ಮನೆ ಯಾವ ಬರ್ರಿ ಮತ್ತೆ. ಯಾರೇನ ಅನ್ಕೊಂಬ್ಲೇಳಿ ನೀನು. ಸುಮ್ಮನೆ ಬಾ ಬರೋದಾದ್ರೆ ಸುಮ್ಮನೆ. ಅವ್ರು ಏನು ಅನ್ಕೊಂತಾರೆ, ಇವ್ರು ಏನು ಅನ್ಕೊಂಬಕ್ತಾರೆ ಅಂತ ಅನ್ಕೊಂಬಕ್ಕೆ ಹೋಗ್ಬೇಡ. ಬಾರ ಮತ್ತೆ ಸುಮ್ಮನೆ. ಇಲ್ಲ ಕಣಮ್ಮ, ಬರೋಕ್ಕಾಗಲ್ಲ. ಬರ್ರಿ ನೀವೇ ಬರ್ತಾ ಹೋಗ್ತಾ ಚೆನ್ನಾಗಿರ್ರಿ. ಬರ್ರಿ ಹಂಗ ಇವತ್ತು ಬೈನಾಗಾದ್ರೂ ಬರಿಲ್ಲ, ನಾಳೆ ಅದೇಸ್ಕೆಲ್ಲಾದ್ರೂ ಬರ್ರಿ. ಸರಿಯಪ್ಪ ಆಯ್ತು ಹೇಳು. ನಾವು ಬಂದ್ರಂಟಿ. ಸರಿಯಮ್ಮ ಆಯ್ತು ಇಡೋಣ. ನಿಮ್ಮ ಮನೆ ಬಂದು ದನನ ಮಾತಾಡ್ತೀವಿ. ಸರಿಯಪ್ಪ ಆಯ್ತು ಹೇಳು. ಬಂದ್ವಪ್ಪ ನಾವಲ್ಲೇ ಅವತ್ತೇ 4-5 ದಿನ ಮುಂಚೆಗೆ ಬಂದ್ವಿ. ಕೆಲ್ಸಕ್ಕೆ ಹೋಗ್ತಿದ್ವಲ್ಲ, ಕಂಡಿಲ್ಲ ಅಷ್ಟೇನು. ಗೊತ್ತೇ ಇಲ್ಲ, ನಾನು ಈಗ ನೋಡಿದೆ ಅದಕ್ಕೆ ಮಾತಾಡ್ಸೋಣ ಅಂತ ಬಂದೆ. ಚೆನ್ನಾಗಿದ್ದಾರ ಸ್ವಾತಿನೂ ಜೀವನು? ಹ್ಞೂನಪ್ಪ, ಇಬ್ರು ಗಂಡ ಹೆಂಡತಿ ಸೆನಕಾದ್ರೆ ಹೆಂಗ ಸೆನಕ ಇದ್ದಾರೆ, ಹೆಂಗ ಸೆನಕಿರ್ಲಿ ಅಂತ ಬಿಟ್ಟು ಬಂದ್ವಪ್ಪ. ಅದಕ್ಕೆ ರಾಜ ಐತೆ, ಇಬ್ರು ಬರ್ರಿ, ಅವನು ಬಂದಿಲ್ಲ. ಅದಕ್ಕೆ ಬಾರಪ್ಪ ಅಂತ ಹೇಳಿದೀವಿ. ಸರಿ ಇನ್ನೇನು ಮಾಡೋಕ್ಕಾಗುತ್ತೆ, ಒಂದಲ್ಲ ಒಂದಿನ ಸೆನಕಾಗಬೇಕು. ಇವಾಗ ಮಗಳು ಬೇಕು ಅಂತಂದರೆ ಅವನು ಬಿಡೋಕ್ಕಾಗಲ್ಲ. ಮಗಳು ಒಳಿಯ ಇಬ್ರು ಇರಬೇಕು. ಅವನು ಕರೀರಿ, ನೇ ಮಾಡೋಕ್ಕಾವತ್ತು ಪದ್ಮ. ಇಬ್ರು ಕರೆದು ಕಳಿಸು. ಅವನು ಬಂದಿಲ್ಲ ಮದುವೆ ಆದಾಗಿಂದ ಯಾವತ್ತೂ. ಅವನು ಬರಲಿ ಹೇಳು ಪಾಪ, ನೇ ಮಾಡೋಕ್ಕಾಗುತ್ತೆ ಹೇಳು. ಒಳ್ಳೆನಾಗ್ಯವನಲ್ಲ ಅವನು. ಅವ್ನಿಗೂ ಅಂದ್ರೆ ಒಳ್ಳೆ ಬುದ್ಧಿ ಬಂದೈತೆ. ಅವರು ಇವಾಗ ಬುದ್ಧಿವಂತಿಕೆಯಿಂದ ಮಾಡ್ಕೊಂಡು ಉಣ್ಕೊಂಡು ಸೆನಕ ಇದ್ದಾರೆ. ಅವನು ಅವ್ರ ಅಪ್ಪನ ಮಾತು ಮೀರಲ್ಲಿ ಇವಾಗ ಅವ್ರ ಅಪ್ಪ ಇಲ್ದಂಗೆ ಕೇಳ್ಕೊಂಡು ಅವನು ಸೆನಕ ಇದ್ದಾನೆ. ಅವ ಅಣ್ಣ ಒಳ್ಳೇದು ಕಣಪ್ಪ. ಮರಯ ಪಡಣಯ ಭಾಳ ಒಳ್ಳೆ ಮನುಷ್ಯ. ಭಾಳ ಒಳ್ಳೇದು. ಮತ್ತೆ ಅಯ್ಯಪ್ಪ ನಮ್ಮ ಅಪ್ಪ ಹೆಂಗ ಅವಣ್ಣ ಏನೋ ಹಂಗೆ ಕಣಪ್ಪ. ಅಯ್ಯ ಭಾಳ ಒಳ್ಳೆ ಮನುಷ್ಯ. ನೋಡೋಕು ಮನುಷ್ಯರನ್ನ ನೋಡಿದ್ರೆ ಗೊತ್ತಾಗುತ್ತೆ, ಭಾಳ ಒಳ್ಳೆ ಮನುಷ್ಯ. ಯಾನಾಗಲಿ ಭಾವಿಸೋದು ಎಷ್ಟು ಚೆನ್ನಾಗಿ ಮಾತಾಡ್ಸೋದು ಗೊತ್ತಾ ಅಣ್ಣಯ್ಯ. ಭಾಳ ಇಷ್ಟ ನನಗಂತ ಅಣ್ಣನ ಬುದ್ಧಿ. ಎಳ್ಳೀರಂತವತ್ತು ಹೆಂಗೆ ಕೊಚ್ಕೊಡೋದು ಎಲ್ಲರಿಗೂ. ಜೀವನರಪ್ಪ ಒಳ್ಳೇದಾ? ಜೀವನರಪ್ಪ ಇದು ಭಾಳ ಒಳ್ಳೇದು ರೀ ತಕ್ಕ, ಭಾಳ ಒಳ್ಳೇದು. ಅವರು ಅಣ್ಣ ಇರೋದಕ್ಕೆ ಮತ್ತೆ ಇವಳು ನಮ್ಮ ಸ್ವಾತಿನ ಬುದ್ಧಿವಂತಿ ಆಗಿರೋದು. ಇಲ್ಲಾಂದ್ರೆ ಬರೀ ಇವಳು ದಡ್ಡಿ ಹಿಂಗೆ ಹೋಗ್ತಿದ್ದೇನೆ. ಅಣ್ಣ ಇರೋದಕ್ಕೆ ಓಟಾನ ಅದು ಇದು ಹೇಳಿ ನೀನು ಸೆನಕಿರ್ಬೇಕಣಮ್ಮ ಹಿಂಗೆ ಹಿಂಗೆ ಅಂತ ಹೇಳಿ ತಲೆಯಾಗಿ ತುಂಬಿ ಇವಳು ಸೆನಕಿರೋದು. ಇಲ್ಲಾಂದ್ರೆ ಇವಳು ಇರೋದಕ್ಕೆ ಒಟ್ಟು ಕೆಟ್ಟ ಮೆಟ್ಟಿಡ್ದು ಹೋಗಳು. ಅಣ್ಣ ಇರೋದಕ್ಕೆ ಅದು ಇದು ಹೇಳಿ ಪರವಾಗಿಲ್ಲ. ಅದೇ ಮತ್ತೆ ಇಲ್ಲಾಂದ್ರೆ ಅವಣ್ಣ ಭಾಳ ಒಳ್ಳೆ ಮನ್ಸ ಕಂಡ್ರಿ ತಾವಕ. ಅದಕ್ಕೆ ರಜೆ ಇತ್ತಲ್ಲ, ಅದಕ್ಕೆ ಇಬ್ಬರಳ್ಳು ಬರ್ರಿ ಅಂದ್ವಿ. ಅಣ್ಣನ ಬಾ ಅಂದ್ವಿ. ಅದೃಷ್ಟ ಮುಂದೆ ಬೇರೆ ಡಿಲ್ವರಿ ಆಗೈತಲ್ಲ, ಅದಕ್ಕೆ ಇಲ್ಲೊಬ್ರು ಇರ್ಬೇಕಣಪ್ಪ ವಾಲ್ತಾಕೆ ಬರೋಲ್ಲ ಅಂತ ತೀರಾ ಯಾತನ ಚಿಕನ್ನ ಮಟನ್ನ ಮಾಡಿದಾಗ ಫೋನ್ ಮಾಡ್ತೀವಿ, ಬಂದು ಊಟ ಮಾಡ್ಕೊಂಡು ಹೋಗುತ್ತೆ. ಅದಕ್ಕೆ ಬರ್ರಿ ಒಂದು ವಾರ ಇದ್ದೋಗಿರಂತೆ ಅಂತ ಹೇಳಿದೀವಿ. ನಮಗೂ ಬೇಜಾರ ಮನೆಯಾಗಿ ಇಬ್ಬರಳೆಯ, ಅದಕ್ಕೆ ಬರ್ರಿ ಅಂತ ಹೇಳಿದೀವಿ. ಏನು ಮಾಡೋಕ್ಕಾವತ್ತು ಮಗಳು ಒಳಿಯ ಬಂದೋಗ್ಲಿ ಅಂತ. ಅವನು ಮದುವೆ ಆದಾಗಿಂದಲೂ ಬಂದಿಲ್ಲ ಯಾವತ್ತೂ. ಅದಕ್ಕೆ ಬರಲಿ ಅಂತ ಹೇಳಿದ್ವಿ. ಬಂದರೆ ಅತ್ತ ಚೆನ್ನಾಗಿರ್ತಾರೆ ಅಂತ. ನೋಡ್ತಾ ಇರಿ, ನೆನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.